ನಮಸ್ಕಾರ. ಇಂದಿನ ನಮ್ಮ ಈ ಚರ್ಚೆಗೆ ಸ್ವಾಗತ. ನಮಗೆ ಸಿಕ್ಕಿರುವ ಕೆಲವು ಆಕರಗಳನ್ನು ನೋಡಿದ್ರೆ ನಿಜಕ್ಕೂ ಒಂಥರ ಆಘಾತ ಆಗುತ್ತೆ. ಅಂದ್ರೆ ಭಾರತದ ಕೆಲವು ಕಡೆ ಅಷ್ಟೇ ಅಲ್ಲ, ಪ್ರಪಂಚದ ಬೇರೆ ಭಾಗಗಳಲ್ಲೂ ಮದುವೆ ಹೆಸರಲ್ಲಿ ಮಹಿಳೆಯರನ್ನ ಮಾರಾಟ ಮಾಡೋದು ಅಥವಾ ಬಾಡಿಗೆಗೆ ಕೊಡೋ ಮಾರುಕಟ್ಟೆಗಳೇ ಇವೆ ಅಂತ ವರದಿಗಳು ಹೇಳ್ತವೆ. ಹೌದು ಹೌದು. ಈ ವರದಿಗಳ ಪ್ರಕಾರ ನಮ್ಮಲ್ಲೇ ಹರಿಯಾಣ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ ಈ ರಾಜ್ಯಗಳಲ್ಲಷ್ಟೇ ಅಲ್ಲ, ಹೊರಗೆ ಕೀನಿಯಾ, ಬಲ್ಗೇರಿಯಾ, ಚೀನಾದಲ್ಲೂ ಇಂಥ ಪದ್ಧತಿಗಳು ಇವೆ ಅಂತ ಗೊತ್ತಾಗತ್ತೆ. ಅಂದ್ರೆ ಇದು ಎಲ್ಲೋ ಒಂದೆರಡು ಕಡೆ ನಡೆಯೋ ಘಟನೆ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಇದು ಸ್ವಲ್ಪ ವ್ಯಾಪಕವಾಗಿ ಇರೋ ಹಾಗಿದೆ. ಸರಿ, ಹಾಗಾದ್ರೆ ಮೊದಲು ನಮ್ಮ ದೇಶದೊಳಗಿನ ವರದಿಗಳ ಬಗ್ಗೆನೇ ಮಾತಾಡೋಣ. ಹರಿಯಾಣದಲ್ಲಿ ಮೋಲ್ ಕಿ ಬಹುವೆ ಅಂತ ಏನಿದು? ಮೋಲ್ ಕಿ ಬಹುವೆ ಅಂದ್ರೆ ಆಕರಗಳ ಪ್ರಕಾರ ಹಣ ಕೊಟ್ಟು ಖರೀದಿಸಿದ ವಧುಗಳು ಅಂತ. ಹಣ ಕೊಟ್ಟು ಖರೀದಿಸೋದು? ಹೌದು. ವರದಿಗಳ ಪ್ರಕಾರ ಕೆಲವೊಮ್ಮೆ ಸುಮಾರು 4,000 ರೂಪಾಯಿಯಷ್ಟು ಕಡಿಮೆ ಬೆಲೆಗೂ ಮಹಿಳೆಯರನ್ನ ಖರೀದಿ ಮಾರಾಟ ಮಾಡಿದ್ದಿದೆ ಅಂತೆ. 4,000 ರೂಪಾಯಿಗೆ? ಅಷ್ಟೇ ಅಲ್ಲ, ಒಬ್ಬಳೇ ಮಹಿಳೆಯನ್ನ 4 ಸಾರಿ ಮಾರಾಟ ಮಾಡಿದ ಉದಾಹರಣೆ ಕೂಡ ಇದೆ ಅಂತ ವರದಿ ಹೇಳುತ್ತೆ. ಇದು ನಿಜಕ್ಕೂ ನಂಬೋಕೆ ಕಷ್ಟ ಆಗ್ತಿದೆ. ಇನ್ನು ಮಧ್ಯಪ್ರದೇಶ್, ಮಹಾರಾಷ್ಟ್ರದ ಕಡೆ ಇನ್ನೂ ಇದು ಓಪನ್ ಆಗಿ ನಡೆಯುತ್ತೆ ಅಂತ ಇದೆಯಲ್ಲ? ಹೌದು, ಅಲ್ಲಿ ಇನ್ನೂ ಸ್ವಲ್ಪ ಬಹಿರಂಗವಾಗಿ ನಡೆಯುತ್ತೆ. ಮತ್ತು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಕೆಲವು ಕಡೆ ಇದಕ್ಕೆ ಕಾನೂನುಬದ್ಧ ಒಪ್ಪಂದ ಪತ್ರಗಳನ್ನೇ ಬಳಸ್ತಾರಂತೆ. ಅಗ್ರಿಮೆಂಟ್ ಪೇಪರ್? ಹೌದು, ಅಗ್ರಿಮೆಂಟ್ ಪೇಪರ್. ಅದರ ಮೇಲೆ ಸರ್ಕಾರದ ಮುದ್ರೆ ಕೂಡ ಇರುತ್ತೆ ಅಂತ ಕೆಲವು ಆಕಾರಗಳು ಹೇಳ್ತವೆ. ಸರ್ಕಾರದ ಮುದ್ರೆನೇ? ಇದು ಹೇಗೆ ಸಾಧ್ಯ? ಅಂದ್ರೆ ಇದಕ್ಕೆ ಒಂದು ರೀತಿ ಅಧಿಕೃತತೆ ಕೊಡೋ ಪ್ರಯತ್ನನಾ? ಹಾಗೆ ಕಾಣಿಸುತ್ತೆ. ಇದನ್ನ ಒಂದು ತರಹದ ಕಾನೂನಿನ ಚೌಕಟ್ಟಿಗೆ ತರೋ ಪ್ರಯತ್ನ ಇರಬಹುದು. ಬೆಲೆಗಳ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಅಂದ್ರೆ ಬಾಡಿಗೆಗೆ ಅಥವಾ ಪರ್ಮನೆಂಟ್ ಆಗಿ? ಇದೆ. ವರದಿಗಳ ಪ್ರಕಾರ ಬಾಡಿಗೆಗೆ ಕೊಡೋದಾದ್ರೆ ತಿಂಗಳಿಗೆ ಸುಮಾರು ಒಂದು 15,000ದಿಂದ 25,000 ರೂಪಾಯಿ. ಅದೇ ಶಾಶ್ವತವಾಗಿ ಖರೀದಿಸೋದು ಅಂತ ಆದ್ರೆ ಬೆಲೆ 1 ಲಕ್ಷದಿಂದ ಶುರುವಾಗುತ್ತೆ ಅಂತ ಹೇಳಲಾಗಿದೆ. 1 ಲಕ್ಷ? ಆದ್ರೆ ರಾಜಸ್ಥಾನದಲ್ಲಿ ಬರೀ 50 ರೂಪಾಯಿಗೂ ಸಿಗ್ತಾರೆ ಅಂತ ಕೇಳಿದ್ನಲ್ಲ? ಹೌದು ಹೌದು. ಆ ವರದಿ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುತ್ತೆ. ಕೇವಲ 50 ರೂಪಾಯ? ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ಅಂತ ಉಲ್ಲೇಖ ಇದೆ. ಅಲ್ಲಿ ಬೆಲೆನ ಹುಡುಗಿಯ ಸೌಂದರ್ಯ, ವಯಸ್ಸು ಮತ್ತೆ ಕನ್ಯತ್ವದ ಮೇಲೆ ನಿರ್ಧಾರ ಮಾಡ್ತಾರೆ ಅಂತ. ಓ ಮೈ ಗಾಡ್! ಈ ಬೆಲೆಗಳಲ್ಲಿರೋ ವ್ಯತ್ಯಾಸ ನೋಡಿದ್ರೆ ಎಲ್ಲಿ ಸಾವಿರಾರು, ಲಕ್ಷ, ಎಲ್ಲಿ ಬರೀ 50 ರೂಪಾಯಿ. ಹೌದು. ಇದು ಕೇವಲ ಆರ್ಥಿಕ ಪರಿಸ್ಥಿತಿನ ಅಥವಾ ಮಹಿಳೆಯರನ್ನು ವಸ್ತುಗಳ ತರ ನೋಡೋ ಮನಸ್ಥಿತಿನ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ನಿಜಕ್ಕೂ ಭಾರತದ ಉದಾಹರಣೆಗಳೇ ಹೀಗಿದ್ರೆ ಇನ್ನು ಹೊರ ದೇಶಗಳಲ್ಲೂ ಈ ತರಹದ್ದು ಇದೆ ಅಂತ ಹೇಳಿದ್ರಿ. ಅಲ್ಲಿ ಹೇಗಿದೆ ಪರಿಸ್ಥಿತಿ? ಆಕಾರಗಳ ಪ್ರಕಾರ ಕೀನಿಯಾದಲ್ಲಿ ವಧುವನ್ನು ಪಡಿಬೇಕಾದ್ರೆ ಜಾನುವಾರುಗಳನ್ನ ಕೊಡ್ಬೇಕಂತೆ. ಜಾನುವಾರು ಅಂದ್ರೆ ಹಸು, ಆಡು? ಹೌದು. ಸುಮಾರು 6ರಿಂದ 7 ಹಸುಗಳು ಅಥವಾ ಆಡುಗಳನ್ನ ಕೊಡುವ ಪದ್ಧತಿ ಇದೆ ಅಂತ ವರದಿಗಳು ಹೇಳುತ್ತವೆ. ಇನ್ನು ಬಲ್ಗೇರಿಯಾದಲ್ಲಿ? ಯುರೋಪಿನ ಬಲ್ಗೇರಿಯಾದಲ್ಲಿ ಬ್ರೈಡಲ್ ಮಾರ್ಕೆಟ್ ಅಂತಾನೆ ಇದೆ ಅಂತೆ. ಬ್ರೈಡಲ್ ಮಾರ್ಕೆಟ್? ಹೌದು. ಅಕ್ಷರಶಃ ವಧುಗಳ ಮಾರುಕಟ್ಟೆ. ಅಲ್ಲಿ ಹೆಣ್ಣು ಮಕ್ಕಳನ್ನ ಹರಾಜು ಹಾಕ್ತಾರೆ ಅಂತ ವರದಿಗಳು ವಿವರಿಸ್ತವೆ. ಹರಾಜು ಹಾಕ್ತಾರಾ? ಇನ್ನು ಚೀನಾದ ಕಡೆ ನೋಡಿದ್ರೆ ಅಲ್ಲಿ ಓಪನ್ ಮ್ಯಾರೇಜ್ ಮಾರ್ಕೆಟ್ ಅಂತ ಒಂದು ವ್ಯವಸ್ಥೆ ಇದೆಯಂತೆ. ಓಪನ್ ಮ್ಯಾರೇಜ್ ಮಾರ್ಕೆಟ್ ಅಂದ್ರೆ? ಅಲ್ಲಿ ಪೋಷಕರು ತಮ್ಮ ಮಕ್ಕಳ ಬಯೋಡೇಟಾಗಳನ್ನು ತಂದು ಪ್ರದರ್ಶನಕ್ಕಿಟ್ಟು ಆಸಕ್ತರ ಜೊತೆ ಮಾತಾಡಿ ಬಹುತೇಕ ಒಂದು ಬಿಸ್ನೆಸ್ ಡೀಲ್ ತರಾನೇ ಮದುವೆ ಮಾತುಕತೆ ಮುಗಿಸ್ತಾರೆ ಅಂತ ಹೇಳಲಾಗುತ್ತೆ. ಎಲ್ಲಾ ಕಡೆ ಒಂದೊಂದು ರೀತಿ. ಅದ್ರ ಕೆಲವು ಕಡೆ ಇದು ಶತಮಾನಗಳಿಂದ ನಡ್ಕೊಂಡು ಬಂದಿರೋ ಸಂಪ್ರದಾಯ ಅಂತಾನೂ ಹೇಳ್ತಾರಂತೆ. ಹೌದು. ಮತ್ತು ಇನ್ನೂ ಗಮನಿಸಬೇಕಾದ ವಿಷಯ ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಸ್ವತಃ ಕುಟುಂಬದವರೇ ಅಂದ್ರೆ ತಂದೆ ಅಥವಾ ಸಹೋದರನೇ ಹುಡುಗಿಯ ಬೆಲೆಯನ್ನ ನಿರ್ಧರಿಸ್ತಾರೆ ಅಂತ ವರದಿಗಳಿವೆ. ಅಂದ್ರೆ ಅವರೇ ಇದನ್ನೊಂದು ವ್ಯವಹಾರ ತರಹ ನೋಡ್ತಾರಾ? ಪರಿಸ್ಥಿತಿ ಹಾಗೆ ಕಾಣಿಸುತ್ತೆ. ಒಟ್ಟಿನಲ್ಲಿ ಈ ಆಕಾರಗಳನ್ನೆಲ್ಲ ನೋಡಿದ್ರೆ ತುಂಬಾ ಕಳವಳಕಾರಿ ಚಿತ್ರಣ ಸಿಗುತ್ತೆ. ಹೌದು. ಭಾರತದಲ್ಲೇ ಇರ್ಲಿ, ಬೇರೆ ದೇಶಗಳಲ್ಲೇ ಇರ್ಲಿ, ಮದುವೆಯನ್ನೇ ಒಂದು ವ್ಯಾಪಾರದ ಹಾಗೆ ನೋಡೋದು, ಮಹಿಳೆಯರನ್ನ ವಸ್ತುಗಳ ಹಾಗೆ ಬಾಡಿಗೆ ಕೊಡೋದು, ಮಾರಾಟ ಮಾಡೋದು, ಇವೆಲ್ಲ ನಡೀತಾ ಇದೆ ಅನ್ನೋದು ಸ್ಪಷ್ಟ. ಆತಂಕದ ವಿಷಯ ಅಂದ್ರೆ ನೀವು ಹೇಳಿದ ಹಾಗೆ ಕೆಲವು ಕಡೆ ಇದಕ್ಕೊಂತರಹದ ಕಾನೂನಿನ ಮಾನ್ಯತೆ ಕೊಡೋ ಪ್ರಯತ್ನ ಅಥವಾ ಅದನ್ನ ಸಾಮಾನ್ಯೀಕರಿಸೋ ಪ್ರಯತ್ನ ನಡೀತಿದೆ ಅನ್ನೋದು ಈ ವರದಿಗಳಿಂದ ಗೊತ್ತಾಗತ್ತೆ. ಹೌದು. ಈ ಆಕಾರಗಳಲ್ಲಿರೋ ಮಾಹಿತಿಯನ್ನ ನೋಡಿದ್ರೆ ನಮ್ಮ ಸಮಾಜದಲ್ಲಿ ಮದುವೆ ಬಗ್ಗೆ ಇರೋ ಕಲ್ಪನೆಗಳು ಎಷ್ಟು ಬೇರೆ ಬೇರೆ ತರ ಇರ್ಬೋದು, ಮತ್ತೆ ಕೆಲವು ಕಡೆ ಎಷ್ಟು
ವಿಕೃತವಾಗಿರ್ಬೋದು ಅಂತ ಅನ್ಸುತ್ತೆ. ನಿಜ. ಇದರ ಹಿಂದೆ ಇರೋ ಆರ್ಥಿಕ ಕಾರಣಗಳು, ಸಾಮಾಜಿಕ ಒತ್ತಡಗಳು, ಸಂಪ್ರದಾಯಗಳು, ನೈತಿಕ ಪ್ರಶ್ನೆಗಳು ಎಲ್ಲದರ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ. ಖಂಡಿತ. ಈ ವಿಷಯಗಳ ಬಗ್ಗೆ ತಿಳ್ಕೊಂಡ್ಮೇಲೆ ಮದುವೆ ಅನ್ನೋ ವ್ಯವಸ್ಥೆ, ಮಹಿಳೆಯ ಸ್ಥಾನಮಾನದ ಬಗ್ಗೆ, ಬೇರೆ ಬೇರೆ ಸಮಾಜಗಳಲ್ಲಿರೋ ದೃಷ್ಟಿಕೋನಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಮೂಡುತ್ತೆ ಅಲ್ವಾ? ಹೌದು.